ಹಾಯ್ ಫ್ರೆಂಡ್ಸ್, ಈಗ ನಾವು ಈ ಒಂದು ವಿಡಿಯೋದಲ್ಲಿ ಈ ಈಸಿ ಹ್ಯಾಂಡ್ ರೈಟಿಂಗ್ನ ಸ್ಮಾಲ್ ಲೆಟರ್ಸನ್ನು ಸಿಂಗಲ್ ಲೆಟರ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಬಟ್ ಈ ವಿಡಿಯೋದಲ್ಲಿ ದ ಸೇಮ್ ಕೈಂಡ್ ಆಫ್ ಲೆಟರ್, ಸ್ಮಾಲ್ ಲೆಟರ್ ನಾವು 3 ಸೆಟ್ ಮೀನ್ಸ್ ಒಂದು ಸೆಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಲೆಟರನ್ನು ಮೂರು ಬಾರಿ ನಾವು ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ನಮಗೆ ಆ ಲೆಟರನ್ನು ಪರ್ಫೆಕ್ಟಾಗಿ ಬರೀಲಿಕ್ಕೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಒಂದು 2-3 ಡೇಸ್ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ನಿಮಗೆ ಖಂಡಿತವಾಗಿಯೂ ಈ ಈಸಿ ಹ್ಯಾಂಡ್ ರೈಟಿಂಗ್ ಸ್ಮಾಲ್ ಲೆಟರ್ಸ್ ಈಸಿಯಾಗಿ ಬ್ಯೂಟಿಫುಲ್ಲಾಗಿ ಬರೀಬೋದು. ಯಾಕೆಂತಂದರೆ ನಾವು ಈ ಕ್ಯಾಪಿಟಲ್ ಲೆಟರ್ಸ್ಗಿಂತಲೂ ಸ್ಮಾಲ್ ಲೆಟರ್ಸನ್ನು ನಾವು ನಾರ್ಮಲ್ ಆಗಿ ಬರೆಯುವಾಗ, ಏನೇ ಕ್ವಶನ್ ಆ್ಯಂಡ್ ಆನ್ಸರ್ ಬರೀಬೇಕಾದ್ರೆ ಏನೇ ಬರೆದ್ರೂ ಕೂಡ ನಾವು ಈ ಸ್ಮಾಲ್ ಲೆಟರ್ಸನ್ನು ಹೆಚ್ಚಾಗಿ ಬಳಸ್ತೀವಿ. ಹಾಗಾಗಿ ಈ ಲೆಟರ್ಸನ್ನು ನೀಟಾಗಿ ಬರೆಯೋಕ್ಕೆ ಬರಬೇಕು ನಮಗೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಒಂದೇ ಲೆಟ್ರನ್ನು ನಾವು ಮೂರು ಬಾರಿ ಬರೀಬೇಕು. ನೀವು ಪ್ರಾಕ್ಟೀಸ್ ಮಾಡುವಾಗ ನೀಟಾಗಿರುವಂಥ ಒಳ್ಳೆಯ ಜೆಲ್ ಪೆನ್ನನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿ. ಈ ಪೇಪರ್ ಹಿಡಿಯುವಂಥ ಪೆನ್ನಿಂದ ಪ್ರಾಕ್ಟೀಸ್ ಮಾಡಬೇಡಿ. ಈಗ ನಿಮಗೆ ಬರೀಲಿಕ್ಕೆ ಅಷ್ಟು ಹಿತ ಅನಿಸೋದಿಲ್ಲ. ಪೇಪರನ್ನು ಹಿಡಿಯುತ್ತೆ, ಫ್ರೀಯಾಗಿ ಪೆನ್ನು ಫ್ಲೋ ಆಗಬೇಕು. ಬಿ ಆಯಿತು. ನೆಕ್ಸ್ಟು ಸಿ, ಹೀಗೆ ಜೋನ್ಸು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟು ಡಿ. ನೋಡಿ, ಮೊದಲು ಈ ಕರ್ವನ್ನು ಹಾಕಿ, ಆಮೇಲೆ ನೀವು ಸ್ಟ್ಯಾಂಡಿಂಗ್ ಲೈನನ್ನು ಹಾಕಿ. ಯಾಕೆಂದರೆ ಮೊದಲೇ ನೀವು ಸ್ಟ್ಯಾಂಡಿಂಗ್ ಲೈನ್ ಹಾಕಿಬಿಟ್ರೆ ಸಮ್ಟೈಮ್ಸ್ ಈ ಲೆಟರು ಇನ್ನೊಂದು ಲೆಟರ್ ಮೇಲೆ ಓವರ್ಲ್ಯಾಪ್ ಆಗಿಬಿಡ್ಬೋದು. ಆಗ ಬೇರೆ ಲೆಟರ್ ಥರನೇ ಆಗಿಬಿಡುತ್ತೆ ಅದು. ಅದಕ್ಕೆ ಮೊದಲು ಕರ್ವನ್ನು ಹಾಕಿ ಆಮೇಲೆ ಸ್ಟ್ಯಾಂಡಿಂಗ್ ಲೈನ್ ಹಾಕಿ. ನೆಕ್ಸ್ಟು ಈ ರೀತಿಯಾಗಿ ನೀವು 2-3 ಡೇಸ್ ವರ್ಟಿಕಲ್ ಆಗಿ ಕಾಲಮ್ಸನ್ನು ಮಾಡಿಕೊಂಡು 3 ಸೆಟ್ ಆಫ್ ಲೆಟರ್ಸನ್ನು ಪ್ರಾಕ್ಟೀಸ್ ಮಾಡಿದರೆ ಆದಷ್ಟು ಬೇಗನೆ ನೀವು ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡ್ಕೋಬಹುದು, ಈಸಿ ಹ್ಯಾಂಡ್ ರೈಟಿಂಗನ್ನು. ನೆಕ್ಸ್ಟ್ ಜಿ. ಎಚ್. ಇದನ್ನು ತುಂಬ ಅರ್ಜೆಂಟಲ್ಲಿರುವಾಗ ಈ ಹ್ಯಾಂಡ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಬಾರ್ದು, ಬರೋದಿಲ್ಲ. ಐ. ನೀವು ನಿರಂತರ ಕನ್ಸಿಸ್ಟೆನ್ಸಿನ ಕಾಪಾಡು ಮಾಡಿಕೊಂಡು ಸೈಜು, ಅದು ಶೇಪು ಎಲ್ಲವೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು, ಸುಮ್ಮನೆ ಬರೆಯೋದಲ್ಲ. ನೀವು ನೀಟಾಗಿ ಬರೆದಾಗ ಯಾರು ಇದನ್ನು ಬರೆದಿದ್ದು ಅನ್ನುವಂತಹ ಪ್ರಶ್ನೆ ಕೇಳುವಾಗಿರಬೇಕು. ಅಂದವಾದ ಬರವಣಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ ಕೂಡ ಆಗುತ್ತೆ. ಸ್ಟೂಡೆಂಟ್ಸ್ ಆದರೆ ಎಕ್ಸಾಮಲ್ಲಿ ಒಳ್ಳೆಯ ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಹಾಗೆಯೇ ನೀವು ಬರೆದಿರೋ ವಿಷಯ ಎದುರುಗಡೆ ಇರುವಂತಹ ಅಥವಾ ಮೌಲ್ಯಮಾಪನ ಮಾಡುವಂತಹ ಶಿಕ್ಷಕರಿಗೆ ಅಥವಾ ಲೆಕ್ಚರರ್ಸ್ಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಂ. ನೆಕ್ಸ್ಟ್ ಎನ್. ನೆಕ್ಸ್ಟ್ ಓ. ಈಸಿ ಹ್ಯಾಂಡ್ ರೈಟಿಂಗ್ನಲ್ಲಿ ಸರ್ಕಲ್ಸ್ ಎಲ್ಲ ರೌಂಡ್ ಶೇಪಲ್ಲಿ ಬರ್ತವೆ. ಬೇರೆ ಲೂಸಿಡಾದಲ್ಲಿ ಕರ್ಸಿವಲ್ ಆದರೆ ಓವಲ್ ಶೇಪಲ್ಲಿ ಬರೀಬೇಕಾಗುತ್ತೆ. ಸ್ಮಾಲ್ ಪಿ.
ನೆಕ್ಸ್ಟ್ ಕ್ಯೂ, ಲೈನಿಗೆ ಟಚ್ ಮಾಡಬೇಕು. ನೆಕ್ಸ್ಟು ಆರ್, ಎಸ್, ನೆಕ್ಸ್ಟು ಟಿ, ಈ ಗೆರೆಯ ಮೇಲ್ಭಾಗದಲ್ಲಿ ಸ್ವಲ್ಪ ಮೇಲ್ಭಾಗದಲ್ಲಿ ನೀವು ಈ ಅಡ್ಡಗೆರೆನ ಹಾಕಬೇಕು ಟಿ. ನೆಕ್ಸ್ಟ್ ಯು, ಹೀಗೆ. ನೆಕ್ಸ್ಟ್ ವಿ, ಡಬ್ಲ್ಯೂ, ಡಬ್ಲ್ಯೂ, ನೆಕ್ಸ್ಟ್ ಎಕ್ಸ್, ಎಕ್ಸ್ ಅನ್ನು ನೀಟಾಗಿ ಬರೀಬೇಕು. ನೆಕ್ಸ್ಟ್ ವೈ, ಹೀಗೆ ಸ್ಮಾಲ್ ವೈ ಅನ್ನು ಬರೀಬೇಕು. ನೆಕ್ಸ್ಟು ಝೆಡ್, ಸೊ ಈ ರೀತಿಯಾಗಿ ನೀವು 3 ಸೆಟ್ ಟೆಂಪ್ಲೇಟರ್ಸನ್ನು ಒಂದು 2-3 ದಿವಸಗಳ ಕಾಲ ನಿಮ್ಮ ನೋಟ್ಬುಕ್ಕಲ್ಲಿ 4 ಲೈನ್ ನೋಟ್ಬುಕ್ಕಲ್ಲಿ ಒಳ್ಳೆ ಪೆನ್ ತಗೊಂಡು ಸರಿಯಾಗಿ ಕೂತ್ಕೊಂಡು ಇಂಟ್ರೆಸ್ಟಿಂದ ಬರೆದು ಅಭ್ಯಾಸ ಮಾಡಿದರೆ ಈಸಿ ಹ್ಯಾಂಡ್ ರೈಟಿಂಗ್ನ ಸ್ಮಾಲ್ ಲೆಟರ್ಸ್ ಖಂಡಿತವಾಗಿಯೂ ನಿಮಗೆ ಬಂದೇ ಬರುತ್ತೆ. ನಿಮ್ಮ ಹ್ಯಾಂಡ್ ರೈಟಿಂಗು ಕೂಡ ಅತಿ ಬೇಗನೆ ಸುಧಾರಣೆಯಾಗುತ್ತೆ ಅಂತ ಹೇಳ್ತಾ, ಈ ಒಂದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.